ರಸ್ತೆಯಲ್ಲಿ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದಂತಹ ರಜತ್ ಮತ್ತೆ ವಿನಯ್ ಗೌಡ ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಏನು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳ ಇವರೊಂದು ಏನು ರೀಲ್ಸ್ ಮಾಡ್ತಾ ಇದ್ರು ಮಚ್ಚನ್ನು ಹಿಡ್ಕೊಂಡು, ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದನ್ನು ಪೊಲೀಸರು ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥದ್ದು. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಏನು ಈಗ ಜೈಲಲ್ಲಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮೊಂದಿಗಿದ್ದಾರೆ. ನೇರವಾಗಿ ಅವ್ರನ್ನೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ರಜತ್ ಮತ್ತು ವಿನಯ್ ಗೌಡ ಅವರು ನಡು ರಸ್ತೆಯಲ್ಲಿ ಏನೋ ಫೋಟೋಶೂಟ ಅಥವಾ ರೀಲ್ಸನ್ನು ಮಾಡಿ ವೈರಲ್ ಆಗಿತ್ತು. ಈಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಸರ್, ಎಷ್ಟು ಸರಿ ಅಂತ ಹೇಳಿ ಈ ಒಂದು ರೀಲ್ಸ್ ಮಾಡಿರುವಂಥದ್ದು ಮಚ್ಚನ್ನು ಹಿಡ್ಕೊಂಡು ಅಂತ? ನಾವು ಬಿಗ್ ಬಾಸ್ಗೆ ಹೋಗಿದ್ದೀವಿ, ನಾವು ಮಾಜಿ ಸ್ಪರ್ಧಿಗಳೇ. ನಾವು 2 ಸಲ ಬಿಗ್ ಬಾಸ್ಗೆ ಹೋಗಿದ್ದೀವಿ, ಸೀಸನ್ 8 ಸೀಸನ್ 9. ನಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಪಬ್ಲಿಕ್ ಸ್ಪೇಸಲ್ಲಿ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಎಲ್ಲಿ ಏನು ಮಾತಾಡ್ತೀವಿ ಅಂತ. ಆದರೆ ಪೊಲೀಸ್ ಅವರು ಇದು ಮಾಡಿದಾರಲ್ಲ, ಅದು ನಿಜವಾಗ್ಲೂ ಅನೇಕ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟಿಕ್ಟಾಕು ಅನ್ನ ಏನು ತಮ್ಮ ಕಸಬನ್ನಾಗಿ ಮಾಡ್ಕೊಂಡಿದ್ದಾರೆ, ಅವರಿಗೆ ಒಂದು ದಿಟ್ಟ ಸಂದೇಶ ಕೊಡಲಾಗಿದೆ. ಹೇಗೆ ಝೀರೋ ಟಾಲರೆನ್ಸ್ ಅಂದರೆ ರಾಜ್ಯ ಸರ್ಕಾರ ಮತ್ತು ಪೊಲೀಸವರು 2017ರಲ್ಲಿ ಡ್ರಗ್ಸ್ಗೆ ಝೀರೋ ಟಾಲರೆನ್ಸ್ ಅನ್ನುವ ಪದವನ್ನು, ಅಂದರೆ ಶೂನ್ಯ ಸಹಿಷ್ಣುತೆ ಅನ್ನೋ ಪದವನ್ನು ಕಾಯಿನ್ ಮಾಡಿದ್ದು ಆಗಿನ ಕಮಿಷನರ್ ಅವರು. ಸೊ ನೀವು ಉದಾಹರಣೆಗೆ ತೊಗೊಂಡಾದ್ರೆ ಬಿಗ್ ಬಾಸ್ 4ರ ಚಂದನ್ ಶೆಟ್ಟಿ ಆಗಿರ್ಬೋದು, ಆತ ತನ್ನ ಸಾಂಗ್ನಲ್ಲಿ ಅನೇಕ ಬಾರಿ ಡ್ರಗ್ಗಳ ಪದಗಳನ್ನು ಯೂಸ್ ಮಾಡಿದ್ದ. ಗಾಂಜಾ ಆಗಿರ್ಬೋದು, ಹೊಗೆ ಆಗಿರ್ಬೋದು, ದಮ್ ಆಗಿರ್ಬೋದು, ಅದನ್ನು ಕರೆಸಿ ಅವರಿಗೆ ಬರೀ ಹಾಡಲಾಗಿದ್ದನ್ನು ಕರೆಸಿ ಅವರಿಗೆ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥ, CCB ವಾರ್ನಿಂಗ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ನೀವು ಇತಿಹಾಸದ ಪುಟಗಳಲ್ಲಿ ನೋಡ್ತೀರಾ. ಅದಕ್ಕೆ ಸಹನೆ ಇಲ್ಲ ಪೊಲೀಸವರಿಗೆ. ನಾವು ಪೊಲೀಸರು ಹೇಳೋ ಪ್ರಕಾರ ಏನಂದರೆ, ನಾವು ಒಂದು ಕಡೆಯಿಂದ ಡ್ರಗ್ ಹಿಡ್ಕೊಳಕ್ಕೆ ಹೋಗೋದು, ನೀವು ಒಂದು ಕಡೆ ಡ್ರಗ್ ಪ್ರಮೋಟ್ ಮಾಡೋದು ಹೋಗೋದಿದೆಯಲ್ಲ, ಇದೆಲ್ಲೂ ಮ್ಯಾಚ್ ಆಗ್ತಾ ಇಲ್ಲ. ನೀವು ಸಮಾಜಕ್ಕೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನೀವು ಸಮಾಜದ ಅನೇಕ ಜನರನ್ನು ಮುಟ್ತೀರಾ, ಲಕ್ಷಾಂತರ ಜನರನ್ನು ಮುಟ್ತೀರಾ, ಅದಕ್ಕೋಸ್ಕರ ಇದಕ್ಕೆ ಝೀರೋ ಟಾಲರೆನ್ಸ್ ಇದೆ, ಇದು ಮಾಡೋ ಹೋಗಿಲ್ಲ ಅಂತ ಚಂದನ್ ಶೆಟ್ಟಿಗೆ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ವಿಕಿಪೀಡಿಯಾ ಅಂತ ಹೇಳಿ ಒಬ್ಬ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ, ಆತನೂ ಒಂದು ಡ್ರಗ್ಸ್ ಬಗ್ಗೆ, ಒಂದು ಗಾಂಜಾ ಬಗ್ಗೆ ಮಾಡಿದಾಗ ಆತನ ಕೈಲಿ ಒಂದು ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ. ಉದಾಹರಣೆ ನೋಡಿದ್ದೀರಾ. ಹೀಗಿರಬೇಕಾದ್ರೆ ರಜತ್ತು ಮತ್ತು ನನ್ನ ಆತ್ಮೀಯ ಗೆಳೆಯಾದ ವಿನಯ್ ನಂಗೆ ತುಂಬ ಪರಿಚಯ. ಇದು ಮಾಡಿದ್ದು ಅಕ್ಷಮ್ಯ ಅಪರಾಧ. ಅಕ್ಷಮ್ಯ ಅಪರಾಧಕ್ಕೆ ಒಂದು ಕ್ಷಮೆ ಇತ್ತು. ಆ ಕ್ಷಮೆಯನ್ನು ಅವ್ರು ಹೋಗಿ ಕೇಳ್ಕೊಂಡಿದ್ರೆ ಬಿಟ್ಬಿಡ್ತಾ ಇದ್ರು. ಪೊಲೀಸರಿಗೆ ನೀವು ಗೂಬೆ ಕೂಡ್ಸೋಕ್ಕೆ ಹೋಗಿ, ಪೊಲೀಸರಿಗೆ ನಾವು ರೋಡಲ್ಲಿ ಮಾಡಿದ್ದು, ಸ್ಟುಡಿಯೋಲ್ಲಿ ಮಾಡಿದ್ದಲ್ಲ, ಅದು ಫೈಬರ್ ಮಚ್ ಅಂತಲ್ಲ ಸುಳ್ಳು ಹೇಳಿದ್ರೆ, ನೀವು ರಂಗೋಲಿ ಕೆಳಗೆ ತೋರಿದ್ರೆ ಆ ರಂಗೋಲಿಗೆ ಇನ್ನೂ ಕೆಳಗೆ ತೋರಿದ್ರೆ ಹಾಸಿಗೆ ಒಳಗೆ ಹೋಗ್ತಾರೆ. ಎಲ್ಲ ಪೊಲೀಸರಿಗೆ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ, ಪೊಲೀಸರು ನೀವು ಯಾರಿಗೂ ಗೊತ್ತಾಗಲ್ಲ, ನಂಗೆ ಏನು ಕಾಣಲ್ಲ ಅಂತ ಹೇಳಿ ನದಿ ಒಳಗೆ ಹೋಗಿ ಕಕ್ಕ ಮಾಡಿ ಬಂದರೆ 3 ದಿನದ ಮೇಲೆ ತೇಲತ್ತೆ, ಪೊಲೀಸರು ಹೇಳ್ತಾರೆ ಯಾರು ಮಾಡಿದ್ದು ಅಂತ. ಅಷ್ಟು ತಾಕತ್ತಿರ್ತಕ್ಕಂಥ ಪೊಲೀಸರಿಗೆ ನೀವು ಹೋಗಿ ಸುಳ್ಳು ಹೇಳಿ ಅವರನ್ನು ಪ್ರಚೋದನೆ ಮಾಡಿ ಈಗ ನಿಮಗೆ ತೊಂದರೆ ಆಗಿದೆ. ನೀವು ಮಾಡಿದ ತಪ್ಪು ಕ್ಷಮೆ ಇದೆ, ಎಲ್ಲದಕ್ಕೂ ಕ್ಷಮೆ ಇತ್ತು, ಒಂದು ಅಪಾಲಜಿ ಇತ್ತು. ಸರ್, ನಾನು ಇನ್ನೊಂದ್ಸಲಿ ಮಾಡೋದಿಲ್ಲ, ಇದು ತಪ್ಪಾಗಿದೆ, ನನಗೆ ಕಾನೂನು ಗೊತ್ತಿರಲಿಲ್ಲ, ದಯವಿಟ್ಟು ನಂಗೆ ಸ್ಟೇಷನ್ ಬೇಲ್ ಕೊಟ್ಬಿಡಿ, ನಾನು ಒಂದು ಅಪಾಲಜಿ ಬರ್ಕೊಡ್ತೀನಿ ಅಂತ ಹೇಳಿದರೆ ಎಲ್ಲವೂ ಸುಗಮವಾಗ್ತಾಯಿತ್ತು. ನೀವು ಹೋಗಿದ್ದ ಒಂದು ಅಹಂಕಾರದ ರೀತಿಯಲ್ಲಿ, ನೀವು ಹೋಗಿದ್ದ ರೌಡಿಯ ರೀತಿಯಲ್ಲಿ, ಯಾವ ದೇವರ ಆರಾಧನೆ ಮಾಡ್ತಾಯಿದ್ರು ನೀವು, ಆ ದೇವ್ರು ಅಂತ ಹೇಳೋದು ತಪ್ಪಾಗುತ್ತೆ. ಯಾವ ಗೂಳಿಯನ್ನು ನೀವು ಆರಾಧನೆ ಮಾಡ್ತಾಯಿದ್ರು, ಗೂಳಿ ಜೊತೆಗೆ ಗೂಟನೂ ಕಿತ್ತು ಹೋಯ್ತು ಅನ್ನೋ ಒಂದು ಗಾದೆ ಇದೆ. ಆ ಗೂಟನ್ನು ಹೋಗಿ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಹಾಕಿದ್ದಾರೆ. ಗೂಳಿನ 6 ತಿಂಗಳಿಂದನೇ ಹಾಕಿದ್ರು ಪರಪ್ಪನ ಅಗ್ರಹಾರದಲ್ಲಿ. ಈಗ ಆ ಗೂಟನ್ನು ಸೇರಿಸಿ ಆ ಪರಪ್ಪನ ಅಗ್ರಹ ಹಾಕಿದ್ದಾರೆ. ಯಾವ ಥರದ ನೀವು ವೇಷಭೂಷೆಗಳನ್ನು, ಯಾವ ಥರದ ಮರ್ಡರ್ ಅಕ್ಯೂಸ್ಡನ್ನು ನೀವು ಆರಾಧಿಸ್ತಾ ಇದ್ರೋ, ಅದನ್ನು ಪೂಜಿಸ್ತಾ ಇದ್ರೋ, ಅದನ್ನು ನೀವು ವೈಭವೀಕರಿಸ್ತಾ ಇದ್ರೋ, ಅದಕ್ಕೆ ಪೊಲೀಸರು ಒಂದು ಪಾಠ ಕಳಿಸ್ಬೇಕಾಗಿತ್ತು, ಪೊಲೀಸರು ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. ಅನೇಕ ಫ್ಯಾನ್ ಕ್ಲಬ್ಗಳಿಗೆ ಬುದ್ಧಿ ಕಲಿಸಿದಾಗಿದೆ ಮರ್ಡರ್ ಆದಮೇಲೆ. ಅನೇಕ ಚಿತ್ರದುರ್ಗದ ಯುವಕನ ಮರ್ಡರ್ ಆದಮೇಲೆ ಆಗಿರ್ತಕ್ಕಂಥ ಫ್ಯಾನ್ ಕ್ಲಬ್ಗೆ ಬುದ್ಧಿ ಕಲಿಸಿದಾಗಿದೆ. ಅನೇಕ ಫ್ಯಾನ್ ಕ್ಲಬ್ಬಿನ ಅಧ್ಯಕ್ಷರನ್ನ ಕರ್ಕೊಂಬಂದು ನೀವು ಯಾವ ಸಂಘಟನೆ ಮಾಡ್ತೀರಾ, ಯಾವ ಥರದ್ದು ಫಂಕ್ಷನ್ ಮಾಡ್ತೀರಾ, ಚಂದ ಹೇಗೆ ಎತ್ತಿರೋದೆಲ್ಲ ಪ್ರಶ್ನೆ ಆಗಿದೆ. ಈಗ ಇನ್ನೊಂದು ವೈಭವೀಕರಣ ಮಾಡೋಕ್ಕೆ ಹೋಗಿ, ಇನ್ನೊಂದು ಮಹಾರಾಜ್ ಬೋಪರಾಜ್, ಈ ಬೋಪರಾಜ್ ಕತೆ ಹೇಳಕ್ಕೆ ಹೋಗಿ ನಿಮಗೆ ಎಡವಟ್ಟಾಗಿದೆ. ಅದೇ ಗೂಲಿ ಜೊತೆಗೆ ಗೂಟ ಅನ್ನೋ ಜೈಲ್ಗೆ ಹೋಗಿದೆ. ಒಂದಷ್ಟು ಫ್ಯಾನ್ಸ್ ಫಾಲೋವರ್ ಇರುವಂಥದ್ದು, ಅಂದರೆ ಈಗಾಗಲೇ ನಿಮಗೂ ಕೂಡ ಗೊತ್ತು, ನೀವು ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ವಿನಯ್ ಅವರು ಮತ್ತು ಏನು ರಜತ್ ಅವರು ಕೂಡ ಒಂದಷ್ಟು ಫ್ಯಾನ್ ಫಾಲೋ ಇರುವಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ. ಈ ರೀತಿಯಾದಂತಹ ಒಂದು ಹುಚ್ಚಾಟ ಆಗಿರ್ಬೋದು, ಅದು ಸುಳ್ಳ ನಿಜನ ಅಂದರೆ ಈಗ ಹೇಳ್ತಿದ್ದಾರೆ ಅದು ಫೈಬರ್ದು ಅಂತ ಹೇಳ್ತಿದ್ದಾರೆ. ಒರಿಜಿನಲ್ದು ಫೈಬರ್ದು ಟ್ಯಾಲಿ ಮಾಡಿ ನೋಡುವಾಗ ಗೊತ್ತಾಗೇ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಯುವಕರಿಗೆ, ಇವಾಗಿನ ಯೂತ್ಸಿಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾದಂಥ ಹುಚ್ಚಾಟದ ರೀಲ್ಸ್ಗಳಿಂದಾಗಿ? ವಿನಯ್ ಮತ್ತು ರಜತ್ 2 ಸುಳ್ಳನ್ನು ಹೇಳಿದ್ರು.
ಒಂದು ನಾವು ಪಬ್ಲಿಕ್ ಸ್ಪೇಸಲ್ಲಿ ಮಾಡಿಲ್ಲ ಅಂತ, ಎರಡನೇದು ಫೈಬರ್ ಅಂತ ಹೇಳಿದ್ರು. ಎರಡನ್ನೂ ಅವರು ಮಾಜರ್ ಮಾಡದ ಸ್ಥಿತಿಯಲ್ಲಿ ನೋಡಿದಾಗ ಪೊಲೀಸರಿಗೆ ಇರ್ತಕ್ಕಂಥ ಫೊರೆನ್ಸಿಕ್ಕು, ಡಿಜಿಟಲ್ ಎವಿಡೆನ್ಸು, ಎಂಥ ಮಿಲಿಮೀಟರು ಕೂದಲಿನ ಎಲೆ ಅಂತಿರ್ತಕ್ಕಂಥ ಪದಾರ್ಥಗಳನ್ನು CCTV ಕ್ಯಾಮ್ರಲಾಗಿರ್ತಕ್ಕಂಥ ಗಾಡಿ ಹೋಗಿದ್ದನ್ನು ಕಂಡುಹಿಡಿಯುವ ತಾಕತ್ತು, ಶಕ್ತಿ ಅವರಲ್ಲಿದೆ. ನೀವು ಅವ್ರಿಗೆ ಸುಳ್ಳು ಹೇಳಿದ್ರಿಂದ ಇದು ಹೆಚ್ಚಾಗಿದ್ದು. ನೀವು ಸುಳ್ಳು ಹೇಳಿರಲಿಲ್ಲ ಅಂದರೆ, ಕ್ಷಮೆ ಕೇಳಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ಅವಕಾಶ ಇತ್ತು, ಒಂದು ನಿಮಗೆ ಬಿಟ್ಬಿಡೋ ಒಂದು ಇದಿತ್ತು. ಆದರೆ ನೀವು ಹೋಗಿದ್ದ ದರ್ಪ, ನೀವು ಪೊಲೀಸ್ ಹಿರಿಯ ಅಧಿಕಾರಿ ಜೊತೆ ನಡ್ಕೊಂಡಿದ್ದ ಒಂದು ಮ್ಯಾನರಿಸಮ್ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಸಂದೇಶ ಯುವಕರಿಗೆ ಇದೇ ಥರ ನಾನು ಹಂಗೆ ಹೋಗ್ಬೋದು, ನನಗೂ ಪಬ್ಲಿಸಿಟಿ ಸಿಗುತ್ತೆ ಅನ್ನುವ ಪುಡಿ ರೌಡಿಗಳಿಗೆ ಒಂದು ಸಂದೇಶ ಹೋಗ್ತಾ ಇತ್ತು. ಅದನ್ನು ಮಟ್ಟ ಹಾಕಬೇಕಾಗಿತ್ತು. ಆ ಮಟ್ಟವನ್ನು ಪೊಲೀಸರು ಮಾಡಿದ್ದಾರೆ. ಪೊಲೀಸರು ಮಾಡಿರ್ತಕ್ಕಂಥ ನನಗೊಂದು ಸಲ್ಯೂಟ್. ಓಕೆ, ಇನ್ನು ಶಿಕ್ಷೆ ವಿಚಾರಕ್ಕೆ ಬಂದಾಗ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಿನ್ನೆ ಪರಪ್ಪನಗರದಲ್ಲೂ ಕೂಡ ಒಂದಿನ ಕಳೆದಿದ್ದಾರೆ. ಯಾವ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಅಂದರೆ, ಇವರು ನಟ ನಟಿಯರು ಅಥವಾ ಎಲ್ಲ ಒಂದು ಕಡೆ ಎಲ್ರಿಗೂ ಒಂದೇ ಸಮಾನವಾದಂತಹ ನ್ಯಾಯ ಸಿಗುತ್ತಾ, ಅಥವಾ ಇದನ್ನು ಏನಾದರೂ ಸ್ವಹ ಮಾಡ್ತಾರಾ, ಅಂದರೆ ಏನು ಪ್ರಕರಣದ ದಿಕ್ಕು ತಪ್ಪಿಸ್ತಾರಾ, ಅಥವಾ ಹೇಗೆ ಏನು ಅಂತೇಳಿ ಯಾವ ರೀತಿಯ ನ್ಯಾಯ ಸಿಗುತ್ತೆ ಇದು ಅಂತ ನೋಡಿ. ವಿನಯ್ ಗೌಡ ಒಂದು ಬಲಿಪಶು. ಇಡೀ ಯುವಕರಿಗೆ ಒಂದು ಸಂದೇಶ ಕಳಿಸ್ಲಿಕ್ಕೆ, ಇಡೀ ಈ ಪುಡಾರಿ ಗ್ಯಾಂಗ್ಗೆ ಒಂದು ಸಂದೇಶ ಕಳಿಸ್ಲಿಕ್ಕೆ ವಿನಯ್ ಗೌಡ ಒಂದು ಮಾದರಿ ಆಗ್ಬಿಟ್ಟ ಪಾಪ. ವಿನಯ್ ಗೌಡ ಅಂಥವ್ರಿಗೆ ಬಿಟ್ಟಿಲ್ಲ, ರಜತ್ ಅಂಥವ್ರಿಗೆ ಬಿಟ್ಟಿಲ್ಲ. ಇನ್ನು ಅನೇಕರು ರೋಡಲ್ಲಿ ಮಚ್ಚಿಡ್ಕೊಂಡು, ವಿಲಿ ಮಾಡಿಕೊಂಡು, ಮಚ್ಚಿಗೆ ಸ್ಪಾರ್ಕ್ಸ್ ಬರ್ಸ್ಕೊಂಡು ಅನೇಕ ವಿಡಿಯೋಗಳು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇಲ್ಲ. ಅದು ಅವರಿಗೆ ಒಂದು ಸಂದೇಶ ಕಳಿಸ್ಲಿಕ್ಕೆ, ಒಂದು ಮೆಸೇಜ್ ಕಳಿಸ್ಲಿಕ್ಕೆ ಸೋಷಿಯಲ್ ಮಾನಿಟರಿಂಗ್ ಟೀಮ್ ಅಂತ ಏನು ಪೊಲೀಸ್ ಕಮಿಷನರ್ ಅಪಾಯಿಂಟ್ ಮಾಡಿದ್ದಾರೆ, ಬೋತ್ ಫ್ರಮ್ ರಿಲಿಜಿಯಸ್ ಪಾಯಿಂಟ್, ಅಂದರೆ ಧರ್ಮ ಆಧಾರಿತ ಘರ್ಷಣೆಗೂ ಮತ್ತು ಸಮಾಜದ ಈ ಡ್ರಗ್ಸಿನ ವಿಷಯಕ್ಕೂ, ರೌಡಿಸಮ್ ವಿಷಯಕ್ಕೂ ಏನು ಒಂದು ಸೋಷಿಯಲ್ ಮಾನಿಟರಿಂಗ್ ಟೀಮ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಎಲ್ಲ ಸೋಷಿಯಲ್ ಮೀಡಿಯಾವನ್ನು ಅಬ್ಸರ್ವ್ ಮಾಡಲಿಕ್ಕೆ ಅನೇಕ ಕಾನ್ಸ್ಟೇಬಲ್ಗಳು, ರೈಟರ್ಸ್ಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದಕ್ಕೋಸ್ಕರ ಆ ಏರಿಯಾದಲ್ಲಿರ್ತಕ್ಕಂಥ ಯಾರ್ಯಾರು ಸೋಷಿಯಲ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರನ್ನೆಲ್ಲ ನಿಗಾ ಇಡಲಿಕ್ಕೆ ಒಂದು ಸೋಷಿಯಲ್ ಮಾನಿಟರಿಂಗ್ ಟೀಮ್ ಅಂತ ಮಾಡಿದ್ದಾರೆ. ಈ ಸೋಷಿಯಲ್ ಮಾನಿಟರಿಂಗ್ ಟೀಮಿನ ಮೊದಲನೆಯ ಬಲಿಪಶುನೇ ವಿನಯ್ ಗೌಡ, ಬಿಗ್ ಬಾಸ್ 10 ಸ್ಪರ್ಧಿ, ಆನೆ ಅಂತ ಏನು ಪ್ರಸಿದ್ಧ ಆಗಿದ್ರು. ಅದ್ರ ಜೊತೆಗೆ ರಜತ್, ವೈಲ್ಡ್ ಕಾರ್ಡ್ ಎಂಟ್ರಿ. ರಜತ್ ಅವ್ರ ಹಿನ್ನೆಲೆ ನನಗೆ ಗೊತ್ತಿಲ್ಲ, ಬಟ್ ವಿನಯ್ ಆತ ನಿಜವಾಗ್ಲೂ ಬಲಿಪಶು. ಏನೋ ಆತನಿಗೆ ಒಂದು ಆಸೆ ಇತ್ತು, ನಾನು ಒಬ್ಬ ಖಳನಾಯಕನಾಗ್ತಾನೆ, ಒಂದು ಬಾಡಿ ಬಿಲ್ಡಿಂಗ್ ಇದೆ, ಶಿವನ ಪಾತ್ರ ಮಾಡಿ ಅವನು ಬಂದಿರತಕ್ಕಂಥ ಕಿರುತೆರೆಯಿಂದ ಡೆವಿಲ್ ಪಿಕ್ಚರಲ್ಲಿ ನಾನು ವಿಲನ್ ಆಗ್ತೀನಿ, ವಿಲನಿನೇ ನನ್ನ ಕರ್ಮಭೂಮಿ ಆಗುತ್ತೆ, ವಿಲನೇ ನನಗೆ ಆಧಾರ ಸ್ತಂಭ ಆಗುತ್ತೆ, ವಿಲನಿಂದ ನಾನು ದುಡಿಮೆ ಮಾಡ್ತೀನಿ ಅಂತ ಹೇಳಿ ವಿಲನನ್ನು ರಾರಾಜಿಸಕ್ಕೆ ಹೋಗಿ ಒಂದು ಟಿಕ್ಟಾಕೋ ವಿಡಿಯೋನ ಮಾಡಿ ಇವತ್ತಿನ ಅವಾಂತರಾಗಿದೆ. ಈ ಕೇಸು ಕೇವಲ ಪೊಲೀಸರಿಗೆ, ಮೀಡಿಯಾಗೋಸ್ಕರ, ಪೊಲೀಸರು ಒಂದು ಪ್ರಚಾರ ಮಾಡೋಕ್ಕಾಗಲಿ ಅಲ್ಲ. ಇದು ಪ್ರಚಾರದ ಹುಚ್ಚಲ್ಲ, ಇರೋದೊಂದು ಸಂದೇಶ ಇದೆ. ಈ ಸಂದೇಶ ಬೇರೆ ಯುವಕರು 16ರಿಂದ 24ರಲ್ಲಿ ಏನು ಹುಚ್ಚುಚ್ಚಾಗಿ ಮಾಡ್ತಾರಲ್ಲ ಅವರಿಗೆ ಒಂದು ಸಂದೇಶ. ಯಾವ ಕಾನೂನು, ಯಾವ ಲಾ ನೀವು ಓದ್ದೇನೆ ಬರೇ ಡಿಜಿಟಲ್ ಆಗಿ ನೀವು ಗುಲಾಮರಾಗಿದ್ದೀರಲ್ಲ, ಆ ಡಿಜಿಟಲ್ ಗುಲಾಮ್ಗಿರಿಯನ್ನು ಆಚೆ ತರಬೇಕು ಅಂದರೆ ಪೊಲೀಸರು ಮಾಡಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ ಸಾಮಾಜಿಕ ಕಾರ್ಯಕರ್ತನಾಗಿ, ಸಮಾಜದ ಒಲತಿಗಾಗಿ ನಾವು ದುಡಿತಾ ಇರಬೇಕಾದ್ರೆ, ಡ್ರಗ್ಸ್ಗೋಸ್ಕರ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ, ರೌಡಿಸಮ್ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ, ಇದೊಂದು ಸೂಪರ್ ಮೆಸೇಜ್ ಟು ದಿ ಪುಡಿ ರೌಡೀಸ್ ಆ್ಯಂಡ್ ದಿ ಪುಡಿ ಟಿಕ್ಟಾಕರ್ಸ್. ಕೇವಲ 30 ಸೆಕೆಂಡ್ಗಳಲ್ಲಿ ಅಣುಕು ಮಾಡೋದು ನಾಟಕ ಅಥವಾ ಆ್ಯಕ್ಟಿಂಗ್ ಅಲ್ಲ, ಅಣುಕು ಮಾಡೋದು ಆ್ಯಕ್ಟಿಂಗ್ ಅಲ್ಲ. ಟಿಕ್ಟಾಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಫೇಮಸ್ ಆದರೆ ನೀವು ಒಳ್ಳೆ ಆ್ಯಕ್ಟರ್ ಅನ್ಸ್ಕೊಳೋದು ಒಂದು ದೊಡ್ಡ ಭ್ರಮೆ. ಆ ಭ್ರಮೆಯಿಂದ ಆಚೆ ಬನ್ನಿ. ಅನೇಕ ಆರ್ಟ್ ಇದೆ, ಆರ್ಟಲ್ಲಿ ನೀವು ಯು ಕ್ಯಾನ್ ಗೋ ಟು ರಂಗಪ್ರವೇಶ ಮಾಡ್ಬೋದು, ನಾಟಕ ಮಾಡ್ಬೋದು, ರಿಯಲ್ ಫಿಲ್ಮ್ ಮಾಡ್ಬೋದು, ಶಾರ್ಟ್ ಫಿಲ್ಮ್ಸ್ ಮಾಡ್ಬೋದು. ಅದೇ ಬರೇ ಕೇವಲ ಅನುಕು ಮಾಡಿಕೊಂಡು ಕಾಪಿ ಮಾಡೋದಿದೆಯಲ್ಲ, ದಟ್ ಈಸ್ ನಾಟ್ ಆ್ಯಕ್ಟಿಂಗ್. ನಿಮ್ಮ ಫೇಮ್ ಇದೆಯಲ್ಲ, ಕೇವಲ ಒಗ್ಗರಣೆ ಮುಂಚೆ ದೋಸೆ ಹಾಕ್ಬೇಕಾದ್ರೆ ಏನು ನೀರು ಹಾಕ್ತಾರಲ್ಲ, ಫ್ಲ್ಯಾಶ್, ಅಷ್ಟೇ ನೀವು. ಆ ಗುಳ್ಳೆ 1 ಸೆಕೆಂಡ್ಗೆ ಗುಳ್ಳೆ ಬಂದು ಹೋಗುತ್ತೆ, ಆಮೇಲೆ ದೋಸೆ ಹಾಕೋದು. ಆ ನೀರು ಥರ ನೀವು ನಿಜವಾಗ್ಲೂ ಆಗಬೇಕು ಅಂದರೆ ಆ ತವೆ ಮೇಲೆ ನಿಮ್ಮನ್ನು ಒಂದು ಹಿಟ್ ಥರ ಆಗಿ, ನೀವು ಒಂದು ದೋಸೆ ಆಗಿ ಒಂದೇನೋ ಅದು ಆಗಬೇಕು. ಕೇವಲ ಯು ಡೋಂಟ್ ಬಿ ಅ ಫ್ಲ್ಯಾಶ್ ಇನ್ ಅ ಪ್ಯಾನ್ ಅಂತಾರೆ. ಆ ಫ್ಲ್ಯಾಶ್ ಇನ್ ಅ ಪ್ಯಾನ್ಗೆ ನಾವೆಲ್ಲ ಈಗ ಬದುಕ್ತಾ ಇರೋದು, ಈಗಿನ ಯುವಕರು ಬದುಕ್ತಾ ಇರೋದು. ಅದು ಆಚೆ ಬರಬೇಕು. ಪೊಲೀಸರು ಮಾಡಿರ್ತಕ್ಕಂಥ ಈ ಕ್ರಮಕ್ಕೆ ನಮ್ಮದೊಂದು ಪ್ರಶಂಸೆ ಇದೆ, ಅದಕ್ಕೆ ಅವ್ರ ಜೊತೆಗೆ ನಾವಿದ್ದೀವಿ. ಥ್ಯಾಂಕ್ ಯು ಸರ್.